ನಾಳೆ ಡಿಸೆಂಬರ್ 30ನೆಯ ತಾರೀಕು ಸೋಮವಾರದ ದಿನ ವಿಶೇಷವಾದ ಅಮಾವಾಸ್ಯೆ ಬಂದಿದೆ. ಈ ದಿನ ಈ ಒಂದು ನೀರನ್ನು ಬಗಳಾಮುಖಿ ದೇವಿಯನ್ನು ನೆನೆಯುತ್ತಾ ಮನೆಯ ಬಾಗಿಲಿಗೆ ಪ್ರೋಕ್ಷಣೆಯನ್ನ ಮಾಡಿದರೆ ಶತ್ರುಗಳ ಕಾಟದಿಂದ ಮುಕ್ತಿ ದೊರೆಯುತ್ತೆ. ಹಣಕಾಸಿನ ಅಡೆತಡೆಗಳು ದೂರವಾಗುತ್ತೆ. ಮಹಾಶಿವನ ಜೊತೆಗೆ ದುರ್ಗಾದೇವಿಯ ಅನುಗ್ರಹ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗಿ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ. ನಾಳೆ ಅಮಾವಾಸ್ಯೆಯ ದಿನ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು, ಶಿವ ಹಾಗೂ ದುರ್ಗೆಯ ಸ್ಮರಣೆ ಯಾವ ರೀತಿಯಾಗಿರಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಯಾವಾಗಲಾದರೂ ಸರಿ ಅಮಾವಾಸ್ಯೆಯು ಸೋಮವಾರದ ದಿನ ಕೂಡಿ ಬಂದರೆ ಅದನ್ನು ಸೋಮಾವತಿ ಅಮಾವಾಸ್ಯೆ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ. ಹಿಂದೆ ಅರ್ಚಕರೊಬ್ಬರು ಸೋಮಾವತಿ ಅಮಾವಾಸ್ಯೆಯ ದಿನ ಶಿವಲಿಂಗದ ಮೇಲೆ ಒಂದು ಬಿಲ್ವ ಎಲೆಯನ್ನ ಇಡುತ್ತಾರೆ. ಆ ಎಲೆಯ ಮೇಲೆ ಇದ್ದಂತಹ ಕಪ್ಪು ಇರುವೆಯೊಂದು ಯಾವ ಕಡೆ ಹೋಗಬೇಕೆಂದು ತಿಳಿಯದೆ ಶಿವಲಿಂಗದ ಸುತ್ತ 3 ಸುತ್ತನ್ನ ಹಾಕುತ್ತದೆ. ತನಗೆ ತಿಳಿಯದೆ ಶಿವಲಿಂಗಕ್ಕೆ 3 ಪ್ರದಕ್ಷಿಣೆ ಹಾಕಿದ ಕಾರಣದಿಂದ ಮರು ಜನ್ಮದಲ್ಲಿ ಆ ಇರುವೆಯು ಕಾಶಿ ರಾಜ್ಯಕ್ಕೆ ರಾಜನಾಗಿ ಜನಿಸಿ ಸಕಲ ಐಶ್ವರ್ಯವನ್ನ ಪಡೆಯುತ್ತೆಂದು ಪುರಾಣಗಳು ಹೇಳುತ್ತವೆ. ಅಂತಹ ಶಕ್ತಿ ಈ ಸೋಮಾವತಿ ಅಮಾವಾಸ್ಯೆಗಿದೆ. ಆದ್ದರಿಂದ ಈ ದಿನ ಪ್ರತಿಯೊಬ್ಬರೂ ಕೂಡ ಶಿವಲಿಂಗಕ್ಕೆ ಅಥವಾ ಶಿವಾಲಯದಲ್ಲಾಗಿರ್ಬೋದು ಮರೆಯದೆ 3 ಪ್ರದಕ್ಷಿಣೆಯನ್ನ ಮಾಡಿ ಮನೆಗೆ ಬರಬೇಕು. ಶಿವಾಲಯದಲ್ಲಿ ಈ ದಿನ ಪ್ರದಕ್ಷಿಣೆಯನ್ನ ಮಾಡಿ ಶಿವ ದರ್ಶನವನ್ನ ಮಾಡಿ ಬಂದರೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ. ಶತ್ರುಗಳ ಕಾಟದಿಂದ ಮುಕ್ತಿ ದೊರೆಯುತ್ತದೆ. ವಿಶೇಷವಾದ ಫಲಗಳು ಉಂಟಾಗುತ್ತೆ. ಹಾಗೆಯೇ ಈ ದಿನ ನಿಮ್ಮ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಒಂದು ನಿಂಬೆಹಣ್ಣನ್ನು ಮನೆ ದೇವರ ಹೆಸರನ್ನ ಹೇಳುತ್ತಾ ಕೈನಲ್ಲಿ ಹಿಡಿದು ಇಡೀ ಕುಟುಂಬಕ್ಕೆ ಇರುವಂತಹ ದಾರಿದ್ರ್ಯ ದೋಷಗಳು, ಶತ್ರುಗಳ ಕಾಟ, ಜನಗಳ ದೃಷ್ಟಿ, ಹಣಕಾಸಿನ ಸಮಸ್ಯೆ, ಅನಾರೋಗ್ಯದ ಸಮಸ್ಯೆಗಳು ದೂರವಾಗಲೆಂದು ಬೇಡಿಕೊಳ್ಳಬೇಕು. ಜೊತೆಗೆ ಬಗಳಾಮುಖಿ ದೇವಿಯ ಸಂಕಲ್ಪವನ್ನು ಕೂಡ ಮಾಡಿಕೊಳ್ಳಬೇಕು. ಮನೆಯಲ್ಲಿ ಗಂಡ ಹೆಂಡತಿ ಸಮಸ್ಯೆಗಳು ಹೆಚ್ಚಾಗಿದ್ರೂ ಕೂಡ ಈ ಒಂದು ಕೆಲಸವನ್ನು ನೀವು ಮಾಡಬಹುದು. ಬಗಳಾಮುಖಿ ದೇವಿಯನ್ನು ನೆನೆಯುತ್ತಾ ಓಂ ಐಂ ಹ್ರೀಂ ಶ್ರೀಂ ಬಂ ಬಗಳಾಮುಖಿ ದೇವಿಯೇ ನಮಃ ಎಂದು 3 ಬಾರಿ, 21 ಬಾರಿ ಅಥವಾ 108 ಬಾರಿ ಹೇಳಿಕೊಂಡು ದೀಪವನ್ನು ಬೆಳಗಿಸಬೇಕು. ಆ ನಿಂಬೆಹಣ್ಣನ್ನು ಒಂದು ಚೊಂಬಿನ ನೀರಿಗೆ ಅಥವಾ ಒಂದು ಲೋಟದ ನೀರಿಗೆ ಹಿಂಡಿ ಮನೆಯ ಎಲ್ಲ ಮೂಲೆ ಮೂಲೆಗೂ ಹಾಗೂ ಬಾಗಿಲಿನ ಹೊರಭಾಗದಲ್ಲೂ ಕೂಡ ಪ್ರೋಕ್ಷಣೆಯನ್ನ ಮಾಡಬೇಕು. ಪ್ರೋಕ್ಷಣೆ ಮಾಡುವಾಗ ಬಗಳಾಮುಖಿ ದೇವಿಯನ್ನು ನೆನೆದು ನಮಗೆ ಕೆಡುಕು ಮಾಡುವಂತಹ ನಮ್ಮ ಶತ್ರುಗಳಿಗೂ ಕೂಡ ಒಳಿತನ್ನ ಮಾಡು ತಾಯಿ, ಅವರಿಗೂ ಒಳ್ಳೆಯ ಬುದ್ಧಿಯನ್ನ ಕೊಡು, ನಮ್ಮ ಮನೆಯ ಯಜಮಾನನಿಗೆ ಇರುವಂತಹ ಹಣಕಾಸಿನ ಅಡೆತಡೆಯನ್ನ ನೀಗಿಸು, ಎಲ್ಲ ವಿಧದಲ್ಲೂ ಏಳಿಗೆಯನ್ನು ನೀಡಿ ಕುಟುಂಬವನ್ನು ರಕ್ಷಿಸು ಎಂದು ವಿಶೇಷವಾಗಿ ನಮಸ್ಕಾರ ಮಾಡಿಕೊಳ್ಳಬೇಕು. ಹೀಗೆ ಕೈನಲ್ಲಿ ಹಿಡಿದು ಅಭಿಮಂತ್ರಿಸಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿದ ಆ ನಿಂಬೆಹಣ್ಣಿನ ರಸದ ಶಕ್ತಿಯಿಂದ ಮನೆಗೆ ದುರ್ಗೆಯ ಸರ್ವಶಕ್ತಿ ಸ್ವರೂಪಿಣಿಯಾದಂತಹ ಬಗಳಾಮುಖಿ ದೇವಿಯ ಅಖಂಡ ರಕ್ಷಣೆ ಪ್ರಾಪ್ತಿಯಾಗುತ್ತದೆ. ಈ ದಿನ ಮನೆಗೆ ಸಮೀಪದಲ್ಲಿ ಇರುವಂತಹ ಗ್ರಾಮದೇವತೆಯ ಗುಡಿ, ದುರ್ಗಾಮಾತೆಯ ಗುಡಿ, ಕಾಳಿಕಾದೇವಿ, ಚೌಡೇಶ್ವರಿ, ದುರ್ಗಾ ಪರಮೇಶ್ವರಿ, ಒಟ್ಟಿನಲ್ಲಿ ದುರ್ಗೆಗೆ ಸಂಬಂಧಪಟ್ಟಂತಹ ಆಲಯಕ್ಕೆ ತೆರಳಿ ನಿಂಬೆಹಣ್ಣಿನ ಹಾರವನ್ನು ಅರ್ಪಿಸಿ ನಿಂಬೆಹಣ್ಣಿನ ಚಿತ್ರಾನ್ನ ಆಗಿರ್ಬೋದು ಅಥವಾ ಮೊಸರನ್ನವನ್ನ ಆಗಿರ್ಬೋದು ನೈವೇದ್ಯವಾಗಿ ಅರ್ಪಿಸಬೇಕು. ನಂತರ ಅಲ್ಲಿನ ಭಕ್ತರಿಗೆ ಈ ಒಂದು ಪ್ರಸಾದವನ್ನು ಹಂಚಿ ಇದರಿಂದ ಸರ್ವ ದಾರಿದ್ರ್ಯಗಳು ಕಳೆದು ದುರ್ಗೆಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಹಣದ ಕಷ್ಟ, ಶತ್ರುಗಳ ಕಷ್ಟ, ದೃಷ್ಟಿ ದೋಷಗಳಿಂದ ಉಂಟಾಗುವ ಕಷ್ಟಗಳೆಲ್ಲ ಕಳೆದು ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ಈ ಒಂದು ಕೆಲಸವನ್ನ ಪ್ರತಿ ಅಮಾವಾಸ್ಯೆ ಕೂಡ ನೀವು ಮಾಡಿಕೊಳ್ತಾ ಬರಬಹುದು. ಇನ್ನು ನಾವು ಉದ್ಧಾರ ಆಗಬೇಕು, ನಮಗೆ ಭೂಮಿ ಹೋಗಬೇಕು, ಕುಟುಂಬ ಹಾಗೂ ವಂಶದ ಅಭಿವೃದ್ಧಿ ಆಗಬೇಕು ಎಂದರೆ ಪಿತೃಗಳ ಅನುಗ್ರಹ ಇರಲೇಬೇಕು. ಆದ್ದರಿಂದ ಪ್ರತಿ ಅಮಾವಾಸ್ಯೆಯ ದಿನ ಪಿತೃಗಳನ್ನ ಮರೆಯದೆ ನೆನಪಿಸಿಕೊಳ್ಳಬೇಕು. ಈ ದಿನ ಆಲದ ಮರದ ಕೆಳಗಾಗಿರ್ಬೋದು, ನಿಮ್ಮ ಮನೆಗಳಲ್ಲಾಗಿರ್ಬೋದು, ನದಿ ತೀರದಲ್ಲಿ ಆಗಿರಬಹುದು, ಪಿತೃಗಳ ಹೆಸರನ್ನ ಹೇಳಿ ತಪ್ಪದೆ ತರ್ಪಣವನ್ನ ನೀಡಬೇಕು. ಪಿತೃಗಳಿಗೆ ಆಹಾರವನ್ನ ಇಡಬೇಕು. ಇದರಿಂದ ಪಿತೃಗಳ ಅನುಗ್ರಹ ದೊರೆಯುತ್ತದೆ. ಪಿತೃಶಾಪ ದೂರವಾಗಿ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು, ಕುಟುಂಬ ಕಲಹಗಳು ದೂರವಾಗಿ ವಂಶ ಹಾಗೂ ಇಡೀ ಕುಟುಂಬದ ಏಳಿಗೆಯಾಗುತ್ತೆ. ಒಮ್ಮೆ ಚಂದ್ರದೇವನಿಗೆ ಚರ್ಮದ ಸಮಸ್ಯೆ ಬಂದಾಗ ಶಿವನಿಗೆ ಹಸುವಿನ ಹಾಲು ಹಾಗೂ ಮೊಸರಿನಿಂದ ಅಭಿಷೇಕವನ್ನ ಮಾಡಿ ತನಗಿದ್ದ ಚರ್ಮದ ಸಮಸ್ಯೆ ಹೋಗಲಾಡಿಸಿಕೊಂಡಿದ್ದನಂತೆ. ಅದು ಕೂಡ ಸೋಮಾವತಿ ಅಮಾವಾಸ್ಯೆ ದಿನವೇ ಅಭಿಷೇಕವನ್ನ ಮಾಡಿದ್ದನಂತೆ. ಆದ್ದರಿಂದ ಮರೆಯದೆ ನಾಳೆ ಶಿವಲಿಂಗಕ್ಕೆ ನಿಮ್ಮ ಮನೆಯಲ್ಲಾಗಿರ್ಬೋದು, ದೇಗುಲದಲ್ಲಾಗಿರ್ಬೋದು ಹಸುವಿನ ಹಾಲು ಹಾಗೂ ಮೊಸರಿನಿಂದ ಅಭಿಷೇಕವನ್ನ ಮಾಡಿ ಅಥವಾ ಮಾಡಿಸಿ ನಮಸ್ಕಾರವನ್ನ ಮಾಡಿಕೊಳ್ಳಿ. ಇದರಿಂದ ಕುಟುಂಬದವರ ಆರೋಗ್ಯ ಸ್ಥಿರವಾಗಿ
ಆಗಿರುತ್ತೆ. ಯಾರಿಗಾದರೂ ಮನೆಯಲ್ಲಿ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳಿದ್ರೂ ಕೂಡ ದೂರವಾಗುತ್ತೆ. ಮಾರ್ಗಶಿರ ಮಾಸದಲ್ಲಿ ಬಂದಿರುವಂತಹ ಸೋಮಾವತಿ ಅಮಾವಾಸ್ಯೆ ಆಗಿರುವುದರಿಂದ ಇದು ನಾರಾಯಣನ ಮಾಸ. ಆದ್ದರಿಂದ ಮರೆಯದೆ ವಿಷ್ಣು ಸಹಸ್ರನಾಮ ಹಾಗೂ ಲಕ್ಷ್ಮಿ ಅಷ್ಟೋತ್ತರವನ್ನು ಬೆಳಿಗ್ಗೆ ಹಾಗೂ ಸಂಜೆ ಎರಡೂ ಸಮಯದಲ್ಲೂ ಕೂಡ ನಿಮ್ಮ ಮನೆಯಲ್ಲಿ ಪಾರಾಯಣ ಮಾಡಿ. ಅಮಾವಾಸ್ಯೆಯ ಸಮಯದಲ್ಲಿ ರಾತ್ರಿ ಸಮಯ ಅಲ್ಪ ಆಹಾರವನ್ನು ಸೇವಿಸಿ. ರಾತ್ರಿ ಪ್ರಯಾಣಗಳನ್ನು ತಪ್ಪಿಸಿ. ಗಂಡ ಹೆಂಡತಿಯರು ಈ ದಿನ ಸೇರದಿದ್ದರೆ ಉತ್ತಮ. ಮಕ್ಕಳನ್ನು ಕಗ್ಗತ್ತಲ ಪ್ರದೇಶ, ಯಾರು ಓಡಾಡದೆ ಇರುವಂತಹ ಪ್ರದೇಶಗಳಿಗೆ ಬಿಡಬೇಡಿ. ನೋಡಿದ್ರಲ್ಲ, ಸೋಮಾವತಿ ಅಮಾವಾಸ್ಯೆಯ ದಿನ ಯಾವೆಲ್ಲ ಕೆಲಸಗಳನ್ನು ಮಾಡಿದ್ರೆ ಶಿವ ಹಾಗೂ ವಿಷ್ಣು ದೇವರ ಅನುಗ್ರಹದ ಜೊತೆಗೆ ದುರ್ಗಾಮಾತೆಯ ರಕ್ಷಣೆ ಪ್ರಾಪ್ತಿಯಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ಓಂ ನಮಃ ಶಿವಾಯ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.